ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಊರನ್ನ ಮತ್ತೆ ದೇವ್ರನ್ನ ಮರಿಬಾರ್ದು. ಯಾಕಂದ್ರೆ ಯಾರ್ ಕೈ ಬಿಟ್ರು ಹುಟ್ಟಿದ ಊರು ನಂಬಿರೋ ದೇವ್ರು ಕೈ ಬಿಡಲ್ಲ. ನಾವು ಎಷ್ಟೇ ದೊಡ್ಡವರಾದ್ರೂ ಮರೆಯಕ್ಕೆ ಆಗದೆ ಇರೋದು ಮೊದಲು ಪಾಠ ಕಲಿಸದ ಶಾಲೆನ ಈ ಬಾಲ್ಯನ. ಅವ್ವ ಈ ದೇಹಕ್ಕೆ ಜೀವ ಕೊಟ್ರೆ ನಮ್ಮೂರ್ ಸ್ಕೂಲು ಈ ದೇಹಕ್ಕೆ ಜೀವನ ಕೊಟ್ಟಿದೆ. ಅಂದ್ರೆ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸ್ವತಂತ್ರ ಪೂರ್ವದ್ದು ಇಂದಿಗೆ 80 ವಯಸ್ಸಿನ ಪ್ರಾಯ. ಎಷ್ಟೋ ಡಾಕ್ಟರ್ಸ್, ಇಂಜಿನಿಯರ್ಸ್, ಪ್ರತಿಭಾವಂತರನ್ನು ಹುಟ್ಟು ಹಾಕಿದ ಈ ಕನ್ನಡದ ಕಾರ್ಖಾನೆ ಇಂದು ಸೂರಿಲ್ಲದೆ, ಕನ್ನಡ ಕಲಿಯದ ಕಾರ್ಮಿಕರಿಲ್ಲದೆ, ಕನ್ನಡ ಪದ ಬಿತ್ತುವ ಗುರು ಇಲ್ಲದೆ, ಇಂದು ಸಾವಿನ ಕೊನೆ ದಿನಗಳನ್ನು ಎಣಿಸುತ್ತಾ ಕನ್ನಡ ಪದ ಮಂತ್ರ ಜಪಿಸುತ್ತಾ ಕನ್ನಡ ಕಂದಮ್ಮಗಳಿಗೆ ಕಾಯುತ್ತಾ ಕುಳಿತಿದೆ ನಮ್ಮ ಈ ಕನ್ನಡ ಶಾಲೆ. ಕನ್ನಡದ ಮೃಷ್ಟಾನ್ನ ಭೋಜನ ಉಣಬಡಿಸಿದ ಶಾಲೆಯ ತರಗತಿಗಳು, ಕೀಟಲೆ ಮಾಡಿದ ಕಿಟಕಿಗಳು, ಬೋರ್ಡ್ ಬಳಪಗಳು, ಪೆನ್ಸಿಲ್ ರಬ್ಬರ್ಗಳು, ಸ್ಕೇಲ್ ಕೈವಾರಗಳು, ಜಾಮೆಟ್ರಿ ಬಾಕ್ಸ್ಗಳು, ಕಟಕ ABCDಗಳು, ಕಪ್ಪೆ ಕರ್ಕರ ತುಪ್ಪ ಜಲಿಗಳು, ಸಣ್ಣಿ ಮದುವೆಗಳು, ಜನಗಣ ಕಾಂಚಾಣಗಳು, ಬೀಜಗಣಿತ, ಕಾಗುಣಿತ, ಸಮಾಜ ವಿಜ್ಞಾನ ಪಾಠಗಳು, ಬೈದು ಬುದ್ಧಿ ಹೇಳಿದ್ದ ಗುರುಗಳು, ಕಿವಿ ಹಿಡಿದು ಒಂಟಿ ಕಾಲಲ್ಲಿ ನಿಂತ ಶಿಕ್ಷೆಗಳು, ಆಟ ಊಟ ಪಾಠಗಳು, ಭಾಷೆ ಕಥೆಗಳು, ರಸ ಮಂಜರಿಗಳು, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಎಂಬ ಘೋಷ ವಾಕ್ಯಗಳು. ಹೇಗೆ ಮರೆಯಲಿ ಕನ್ನಡ ಶಾಲೆಯ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಸಿದ ಈ ಮಹಾ ಶಾಲೆಯ ಗ್ಯಾರಂಟಿಯ ಕಣ್ಣಿಗೆ ಬೀಳಲೇ ಇಲ್ಲ ನಮ್ಮ ಈ ಕನ್ನಡ ಶಾಲೆ. ಇಂಗ್ಲಿಷ್ ಶಾಲೆ ಎದುರು ಮಂಡಿಯೂರಿದೆ ನಮ್ಮ ಕನ್ನಡ ಶಾಲೆ. ಸರ್ಕಾರಿ ಕೆಲಸ ಬೇಕು, ಆದರೆ ಸರ್ಕಾರಿ ಶಾಲೆ ಬೇಡ. ಕನ್ನಡ ಶಾಲೆಗೆ ಬೀಗ ಹಾಕಿದ್ರೆ ಕನ್ನಡ ಮಾತಾಡೋ ಬಾಯಿಗೆ ಬೀಗ ಹಾಕಂಗೆ ಕಣ್ರಪ್ಪ. ಹೊಟ್ಟೆ ಕಟ್ಟಿ ಬದುಕಬಹುದು, ಆದ್ರೆ ಬಾಯಿ ಕಟ್ಟಿ ಬದುಕಬಾರ್ದು. ಯಾಕಂದ್ರೆ ಭಾಷೆ ಕೊಂಡ್ರೆ ಭಗವಂತನು ಸಹಿಸೋಲ್ಲ. ಭಾಷೆ ಬೆಳೆಸೋದು ಅಲ್ಲ ಕಣ್ರೋ, ಭಾಷೆ ಬಳಸೋದು. ಅವಾಗ ತಾನಾಗಿ ಭಾಷೆ ಬೆಳೆಯುತ್ತೆ, ಉಳಿಯುತ್ತೆ. ಜೈ ಕನ್ನಡ ಶಾಲೆ, ಜೈ ಕನ್ನಡ.